ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ NVK. ನಾ ಇವತ್ತು ಡಿಮಾರ್ಟಿಗೆ ಬಂದಿದ್ದೆ. ಇವತ್ತು ಓಪನ್ ಆಗೈತಿ ಇಲ್ಲಿ. ಇವತ್ತು ಡಿಮಾರ್ಟ್ ಆಗೈತಿ ಬಾಗಲಕೋಟ್ನಾಗ. ಕಾರ್ದಾಗ ಹಾಕ್ತಾನೆ ಸ್ವಲ್ಪ ಬಂದಿದ್ದೆ. ಒಂದು ದೊಡ್ಡ ಐರಾಣಿ ತೋರಿಸಿನ ತಡ್ರಿ ನಿಮ್ಗೆ. ಮುದುಕಿಯರ್ದವ್ರು ಏನಂತಾರೆ, ನಮ್ಮ ಕಡೆ ಸಸ್ತ ಇರ್ತೈತಿ, ಬೆಸ್ಟ್ ಇರ್ತೈತಿ, ನಮ್ಮ ಕಡೆ ತೊಗೊರಿ ಅಂತಾರೆ. ಬಟ್ ಇವರ ಬಂದಾರ ಡಿಮಾರ್ಟಿಗೆ. ಯಾಕಂದ್ರೆ ಡಿಮಾರ್ಟ್ ಮುಂದೆ ಏನೂ ಸಸ್ತ ಇಲ್ಲ. ಡಿಮಾರ್ಟ್ ಭಾಳ ಸಸ್ತ ಇದೆ. ಫುಲ್ ಎಲ್ಲ ರಿಲಯನ್ಸ್ ಹಿಡೋದು ಯಾವ ಎಲ್ಲ ಹಿಡ್ಕೋರಿ. ಶಾಪಿಂಗ್ ಕಾಂಪ್ಲೆಕ್ಸಸ್, ಸೂಪರ್ ಮಾರ್ಕೆಟ್ಸ್ ಏನು ಯಾವ ಹಿಡ್ಕೋರಿ. ಡಿಮಾರ್ಟ್ ಮುಂದೆ ಪ್ರೈಸ್ ಕಾಂಪಿಟೇಷನ್ ಯಾರೂ ಕೊಡೋಕ್ಕಾಗೋದಿಲ್ಲ. ಅದು ಹೆಂಗೆ ನಮಗೂ ಗೊತ್ತಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನಾ ಏನೇನು ಶೇರ್ ಮಾಡ್ತೀನಿಲ್ಲ ಎಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಸ್ ಶೇರ್ ಮಾಡ್ತೀನಿ. ಆಮೇಲೆ ನಾನು ಹಾನೆಸ್ಟ್ ರಿವ್ಯೂಸ್ ಇರ್ತಾವೆ. ಪ್ರಕಾಶ್ ದಾವ ನಂಗೆ ಲೈಕ್ ಆಗೈತಿ, ಅದಕ್ಕೆ ನಾ ಅದನ್ನು ಶೇರ್ ಮಾಡೀನಿ. ನನಗೇನು ಲೈಕ್ ಆಗೋಲ್ಲ, ನಾ ಅದಕ್ಕೆ ನೆಗೆಟಿವ್ ರಿಮಾರ್ಕ್ಸೇ ಕೊಡ್ತಿರ್ತೀನಿ. ನಾ ಸಣ್ಣವಿದ್ದಾಗ ಡಿಮಾರ್ಟ್ ಡಿ ಕಂಪ್ನಿದ ಅಂತ ತಿಳ್ಕೊಂಡಿದ್ದೆ. ಅಂದ್ರೆ ದಾವೂದ್ ಇಬ್ರಾಹಿಂ ಮಾಡಿದ್ದೆ. ಆಮೇಲೆ ಗೊತ್ತಾತ ಇದು ಅವಂದಲ್ಲ, ಬೇರೆಯವ್ರ ಅಂತ. ಇದು ಎಂಟ್ರೆನ್ಸ್. ನೋಡ್ರಿ, ಇಷ್ಟು ಮಂದಿ ಬಂದಾರಲ್ಲ, ನನಗೆ ಶಾಕ್ ಆಗಿತ್ತು. ಬಾಗಲಕೋಟೆಗೆ ಎಷ್ಟು ಮಂದಿ ಅದಾರಂತ ಗೊತ್ತಿದ್ದಿಲ್ಲ ನನಗೆ. ಯಪ್ಪು ಎಲ್ಲಿ ಹೋಗ್ತಾರಲ್ಲ, ಏನು ನೋಡ್ರಿ ಏನು ಅವನು 1,000 ಮೇಲೆ ಬಂದಿರ್ಬೋದಿರಿ. ನನ್ನ ಲಗ್ನಕ್ಕೂ ಇಷ್ಟು ಮಂದಿಗೆ ಊಟ ಹಾಕ್ಬೇಕಂತ ಪ್ಲ್ಯಾನ್ ಇದೆ ನನಗೆ. ಅಷ್ಟು ಗ್ರೋ ಆಗ್ಬೋದಿದೆ ಲೈಫ್ನಲ್ಲಿ. ನಾ ಬಾಗಲಕೋಟೆಯಾಗ ಇಷ್ಟು ಮಂದಿ ಎಲ್ಲೂ ಕಂಡಿ ಅಲ್ರಿ. ಅದು ಮಂಜಿರಮ್ದು ಇದು ಮಾಡ್ತಾರಲ್ಲ ದಾಂಡ್ಯ, ಅದ್ರಾಗೂ ಇಷ್ಟು ಮಂದಿ ಬಂದಾರ. ಹಂಗಿಲ್ಲ ಅಂದ್ರೆ ಮಂದಿಗೆ ಸಸ್ತಾನೆ ಏನರ ಕೊಡಕತ್ರ ಎದಕ್ಕೆ ಬಿಡೋನು, ಲೂಟಿ ಮಾಡೋಣ ಅಂತ ಇದ್ದೇ ಇರ್ತೈತಿ. ನಾವು ಅಷ್ಟೇ ಅಲ್ಲ, ಎಲ್ಲರೂ ಹಂಗೆ ಅನಿಸ್ತೈತಿ. ಬಟ್ ಎಲ್ಲ ಹಿಂಗೆ ಸಸ್ತಾ ಇದ್ದಿದ್ದು ನಮಗಾಗಲ್ಲ ಅಂತಾರೆ. ಮನೆಗೆ ಗೋಧಿ 50 ರೂಪಾಯಿ ಇತ್ತಂದ್ರೆ ಇಲ್ಲಿ ಬರೀ 45 ರೂಪಾಯಿ ಅಂತ. ಗೋಧಿ ಅಷ್ಟೇ ಅಲ್ಲ, ಏನು ತೋರಿ ಇದೆಲ್ಲ ಸಸ್ತಾ ಇರ್ತೈತಿ. ಲೂಸ್ ಆಟಾ ವೇಟ್ 1 kg 36 ರೂಪಾಯಿ. ಲೂಸ್ ರೇಷನ್ 88 ರೂಪಾಯಿ. ಇವತ್ತು ಸಸ್ತಾ ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ, ಅದು ಸಸ್ತಾ ಒಟ್ಟು ಕೊಡತ್ತಾರೆ. ಇಷ್ಟು ಮಂದಿ ಅದಾರೆ ಲೋನ್ 70 ರೂಪಾಯಿ. ನೋಡ್ರಿ ಇಲ್ಲಿ 650 ಇದ್ದಿದ್ದು ಬರೀ 600 ರೂಪಾಯಿ. ಆಮೇಲೆ ಪ್ಯೂರ್ ಕೌಗಿ ಒಟ್ಟು ಸಸ್ತಾನೇ ಸಸ್ತಾ. ಇನ್ನು ನೋಡ್ರಿ 725 ಇದ್ದಿದ್ದು 535 ಕೊಡತ್ತಾರೆ. ಎಣ್ಣೆ MRP ಇವೆಲ್ಲ 775 MRP, ಕೊಡೋದು 700 ರೂಪಾಯಿ. ಆದ್ರೆ ಇವತ್ತಂತೂ ಇಲ್ಲಿ ಏನೋ ತೊಗೊಳಕ್ಕೆ ಆಗೋದಿಲ್ಲ. ತೊಗೊಂಡ್ರೆ ಮುಂದಿನ ತಿಂಗಳು ತೊಗೊಳಕೈತಿ. ಯಾಕಂದ್ರೆ ಪಾಳಿನ ಅಷ್ಟೈತಿ. ನಂಗೆ ಅನ್ಸೋ ಮಟ್ಟಿಗೆ ಮಂದಿ 10 ವರ್ಷಕ್ಕೆ ಕಿರಾಣಿ ಶಾಪಿಂಗ್ ಮಾಡಿ ಹೋಗ್ತಾರೆ ಅನಿಸ್ತೈತಿ. ಯಾಕೆ ಹೇಳ್ರಿ, ಅಷ್ಟು ಆಫರ್ ಐತಲ್ಲ. 10-20 ವರ್ಷದ ಕಿರಾಣಿ ಸಾಮಾನು ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವತ್ತು. ನೋಡ್ರಿ, ನೀವು ಮನ್ಯಾಗ ವಾಷಿಂಗ್ ಮೆಷಿನ್ ಇದ್ರೆ ಲಿಕ್ವಿಡ್ ಇಟ್ಟರೆ ಇಲ್ಲಿ ವಿಡಿಯೋ ಮಾಡಬೇಡ ಅಂದಾರ, ಅದಕ್ಕೆ ವಿಡಿಯೋ ಮಾಡೋದು ಬಿಡ್ತೀನಿ. ಬಟ್ ಇಲ್ಲಿ ಇಷ್ಟು ಮಂದಿ ಇದಾರಲ್ಲ, ನಾ ಕಳ್ಕೊಂಡೇ ಬಿಟ್ಟೇನಿ. ಒಂದೇ ಸಣ್ಣ ಹುಡುಗರಿದ್ರೆ ಅವ್ರು ಹಣ ಶುರು ಮಾಡ್ತಿದ್ರು. ನಾವು ಬಂದಿದ್ದು 3 ಮಂದಿ, ಆದರೆ ಕಳ್ಕೊಂಡ್ಬಿಟ್ಟಿವಿ. ಅಷ್ಟು ಮಂದಿ ಬಂದು ಇಷ್ಟು ಗದ್ದಲ್ದಾಗ ಯಾರೆಲ್ಲ ಹೋಗ್ತಾರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಯಪ್ಪು, ಈಗ ಮನೆಗೆ ಹೋಗೋದು ವಾಜಾಗೆ. ಗಾಡಿಗಳು ಜಾಮ್ ಆಗೈತಿ ಕೇಳಿರ್ಬೋದು. ಇಲ್ಲಿ ಮಂಚಾರದ ಟ್ರಾಫಿಕ್ ಜಾಮ್ ಆಗೈತಿ. ಇಲ್ಲಿ ನೀವು ಬರೀ ತೆಳ್ಳಗಿದ್ರೆ ಅಷ್ಟೇ ಬರ್ರಿ. ನನ್ನ ಗತೆ ಡೋಮ್ ಇದ್ರೆ ಮಂದಿನ ಅವರ್ ಸಿಕ್ಕೊಂಡು ಸ್ಯಾಂಡ್ವಿಚ್ ಆಗಿಬಿಡ್ತೀರಿ. ಅಷ್ಟು ರಶ್ ಐತಿ. ಅದಕ್ಕೆ ರಶ್ ಐತೆ ಅಂದ್ರೆ ಅಷ್ಟು ಸಸ್ತಾ ಐತಿ. ಈಗ ನೋಡ್ರಿ, ಕಿರಾಣಿ ಅಂಗಡಿಯವ್ರು ಹೋಲ್ಸೇಲ್ ಡೀಲರ್ ಬಿಟ್ಟು ಡಿಮಾರ್ಟ್ನಾಗ ಹೋಗಿ ಖರೀದಿ ಮಾಡಿ ಅವ್ರ ಅಂಗಡಿಯಾಗ ಹೋಗಿ ಮಾರಿದ್ರೆ ಅಂದರೂ ಅವ್ರಿಗೆ ಪ್ರಾಫಿಟ್ ಆಕೈತೆ. ಅಷ್ಟು ಸಸ್ತಾ ಐತಿ. ಫೈನಲಿ ನಾ ಹೊರಗೆ ಬಂದೆ. ಇಷ್ಟು ಮಂದಿ ಬಂದಿದ್ರಲ್ಲ, ಅರ್ಧ ಬಾಗಲಕೋಟೆನೇ ಬಂದಿತ್ತು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವ, ಸಣ್ಣವಿದ್ದಾಗ ಭೇಟಿಯಾಗಿದ್ದೆ. ಅವಂಗೆ ನಡಬರ್ಕ್ ಇವಾಗ ಭೇಟಿಯಾಗಿರ್ತೀನಿ. ಅವ ಸಿಕ್ಕಿದ್ದ ಅಂತ ತಿಳ್ಕೊರಿ ಎಷ್ಟು ಮಂದಿ ಬಂದಿದ್ರೆ. ನಾ ಇನ್ನೂ ಸ್ವಲ್ಪ ಕೂತಿದ್ರೆ ನಂದು ಅರ್ಧ ಸ್ಕೂಲ್ ಫ್ರೆಂಡ್ಸು ಸಿಕ್ಬಿಡ್ತಿದ್ರು, ಹಳೆ ಸ್ಕೂಲ್ ಫ್ರೆಂಡ್ಸ್. ಇಷ್ಟು ರಶ್ ಇಲ್ಲ. ನಂಗೆ ಇಲ್ಲಿಂದ ಹೊರಗೆ ಬಂದ್ರೆ ಸಾಕಾಗಿತ್ತು. ಅದಕ್ಕೆ ನಾ ಹೊರಗೆ ಬಂದೀನಿ. ನಮ್ಮ ಜೋಡಿ ಯಾರು ಬಂದಿದ್ರಲ್ಲ ಅವರು ಹೊರಗೆ ಬಂದಾರಂತ. ಈಗ ನಾವೆಲ್ಲರೂ ಕೂಡ ಮನೆಗೆ ಹೋಗ್ತೀವಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡಿಮಾರ್ಟ್ ಬ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈಗ ನಾವು ಮನೆಗೆ ಬಂದೆ. ಡಿಮಾರ್ಟಿಂದ ಇನ್ನೊಂದು ಚಲೋ ಏನಂದ್ರೆ, ಭಾಳ ಮಂದಿ ಇದ್ರೆ ಅಂದರೂ AC ಫುಲ್ ತಣ್ಣಗಿತ್ತು. ಎಷ್ಟು ತೊಗೊಂಡು ಶಾಪಿಂಗ್
ಸೂಪರ್ ಮಾರ್ಕೆಟ್ಸ್ನಾಗ ಭಾಳ ಮಂದಿಗೆ ಬಂದ್ರೆ ಎ ಸಿ ಕೂಲ್ ಆಗೋದೇ ಇಲ್ಲ. ಫುಲ್ ಚಾಕ್ ಕ್ವಾಲಿಟಿ, ಫುಲ್ ಫಸ್ಟ್ ಕ್ಲಾಸ್ 5 ಸ್ಟಾರ್ ಕ್ವಾಲಿಟಿ ಎ ಸಿ, 5 ಸ್ಟಾರ್ ಕ್ವಾಲಿಟಿ ಆ್ಯಂಬಿಯನ್ಸ್ ಇತ್ತು ಡಿಮಾರ್ಟ್ನಾಗ. ಇದೇನೋ ಒಂದು ಚಲೋ ಆಗೈತಿ ಬಾಗಲಕೋಟ್ನಾಗ, ಚಲೋ ಆಯ್ತು. ನಮ್ಮೂರು ಬೆಳೆಯತೈತೆ ಅಂದಂಗೆ ಅನಿಸ್ತು. ಈಗ ನಾ ಹೋದ್ರೆ ಮಂಜೀರಮ್ಗೆ ಹೋಗ್ತೀನಿ, ಅಲ್ಲಿ ವ್ಲಾಗು ತೋರಿಸ್ತೀವಂತ. ಮಂಜೀರಮ್ ದಾಂಡ್ಯಾದ, ಇಲ್ಲಾಂದ್ರೆ ಇಲ್ಲೇ ಮುಗಿಸಿ ಕ್ಲಾಸ್. ನಾ ಆಯ್ತಲ್ಲ ಈಗ ಮಂಜೀರಮ್ಗೆ ಹೋಗಿದ್ದೆ. ಇಲ್ಲೇ ಮಂದಿ ಕಡಿಮೆ ಇದ್ರೆ ನಾ ಗೆಸ್ ಮಾಡ್ದಂಗೆ ಡಿಮಾರ್ಟ್ನಾಗ ಭಾಳ ಮಂದಿ ಇದ್ರೆ ಅಂದ್ರೆ ಇಲ್ಲೇ ಲಾಸ್ಟ್ ಡೇ ಕ್ರೌಡ್ ಜಾಸ್ತಿ ಇರ್ತೈತಿ. ಈಗ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಾಳೆ ನಾ ಬೆಂಗಳೂರಿಗೆ ಹೊಂಟೀನಿ, ಅಲ್ಲಿದು ವಿಡಿಯೋ ತೋರಿಸ್ತೀನಂತ. ಸೊ ಲವ್ ಯು ಗಾಯ್ಸ್, ಬೈ ಬೈ, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡ್ರಪ್ಪ.